ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಬಿಜೆಪಿ ಶಾಸಕರಿಂದಲೇ ಈ ಬೆತ್ತಲೆ ವಿಡಿಯೋ ವೈರಲ್ ಆಯ್ತಾ ಅನ್ನುವ ಕುತೂಹಲ ಪ್ರಶ್ನೆಗಳಿದೆ. ಪೊಲೀಸರ ಮೇಲೆ ಕೇಸನ್ನ ತಿರುಚೋಕೆ ಈ ರೀತಿ ವಿಡಿಯೋವನ್ನ ಹರಿಬಿಟ್ರ, ಟಾರ್ಗೆಟ್ ಮಾಡಿದ್ರ, ಇಲಾಖೆಯನ್ನ ಟಾರ್ಗೆಟ್ ಮಾಡಿ ವಿಡಿಯೋ ವೈರಲ್ ಮಾಡಿದ್ರ ಅನ್ನುವ ಪ್ರಶ್ನೆ. ಪೊಲೀಸರ ಮೇಲೆ ಕೇಸ್ ತಿರುಚೋಕ್ ಹೋಗಿ ಈ ರೀತಿಯ ವಿಡಿಯೋ ಹರಿಬಿಟ್ರ, ಇಲಾಖೆ ಟಾರ್ಗೆಟ್ ಮಾಡಿ ವಿಡಿಯೋ ವೈರಲ್ ಮಾಡಿದ್ರ ಬಿಜೆಪಿಯ ಎಂಎಲ್ಎ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಶಾಸಕ ಮಹೇಶ್ ತೆಂಗಿನಕಾಯಿ ವಿಡಿಯೋವನ್ನ ಹರಿಬಿಟ್ಟಿದ್ದು ಅಥವಾ ವೈರಲ್ ಮಾಡಿದ್ದು ಇವ್ರೇನ? ತನ್ನ ಪಕ್ಷದ ಕಾರ್ಯಕರ್ತೆಯನ್ನ ರಕ್ಷಿಸೋಕೆ ವಿಡಿಯೋವನ್ನ ವೈರಲ್ ಮಾಡಿರಬಹುದು ಅನ್ನುವ ಶಂಕೆ ಇದೆ. ಈಗ ಸುಜಾತಾರನ್ನ 2 ದಿನ ಇಟ್ಕೊಂಡು ಬಿಟ್ಟು ಕಳಿಸುವಂತೆ ಖಾಕಿ ಮನವೊಲಿಕೆಗೆ ಯತ್ನ ಕೂಡ ಆಗಿದೆಯಂತೆ. ಬೇರೆಯವರನ್ನ ಆರೋಪಿಗಳನ್ನಾಗಿ ಮಾಡಿ ಸುಜಾತಳನ್ನ ಮಾತ್ರ ಬಿಡುಗಡೆ ಮಾಡಿ ಅಂತ ಅವರ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ದಾರಂತೆ. ಆದ್ರೆ ಪೊಲೀಸರು ರಾಜಿ ಆಗದೆ ಇದ್ದಾಗ ಇಂತಹ ವಿಡಿಯೋ ರಿಲೀಸ್ಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವ ಅನುಮಾನ ಇದೆ. ಪ್ಲಾನ್ ನಂತೆ ವಿಡಿಯೋ ರಿಲೀಸ್ ಮಾಡಿಸಿದ್ರ ಮಹೇಶ್ ತೆಂಗಿನಕಾಯಿ ಸುಜಾತ ಮನೆ ಮುಂದೆ ಗಲಾಟೆ ದಿನ ಮೀಟಿಂಗ್ ಮಾಡಿದ್ರಂತೆ ಇವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಹೇಶ್ ತೆಂಗಿನಕಾಯಿ ಮೀಟಿಂಗ್ ನ ದೃಶ್ಯ ಕೂಡ ಲಭ್ಯ ಆಗ್ತಾ ಇದೆ. ಅದೇನಾದ್ರೂ ಆಗ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸರು ಆ ಒಬ್ಬ ಹೆಣ್ಣು ಮಗಳನ್ನ ಹ್ಯಾಂಡಲ್ ಮಾಡಿದಂತಹ ರೀತಿ ನಿಜಕ್ಕೂ ಪ್ರಶ್ನೆ ಮಾಡುವಂತದ್ದೇ. ನನ್ನ ಕಲಿಗೆ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ್, ಅಲ್ಲಿ ಹೈಡ್ರಾಮಾ ಆಗಿರೋದಂತೂ ನಿಜ. ಹೈಡ್ರಾಮಾ ಮಾಡಿದ್ಯಾರು ಅಥವಾ ಮಾಡಿಸಿದ್ಯಾರು ಅನ್ನುವ ಪ್ರಶ್ನೆ. ಇದರ ನಡುವೆ ಮೇಜರ್ ಟ್ವಿಸ್ಟ್, ಅಲ್ಲಿನ ಬಿಜೆಪಿ ಎಂಎಲ್ಎ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿದ್ಯಾ, ಖಂಡಿತವಾಗ್ಲು ಏನು ಹುಬ್ಬಳ್ಳಿಯಲ್ಲಿ ನಡೆದ ಗಲಾಟೆ 3-4 ದಿನಗಳ ನಂತರ ಇಂದು ತುಂಬಾ ವೈರಲ್ ಆಗ್ತಾ ಇದೆ. 9 ಸೆಕೆಂಡ್ ಮತ್ತು 8 ಸೆಕೆಂಡ್ನ 2 ವಿಡಿಯೋಗಳನ್ನ ಇಂದು ಮುಂಜಾನೆ ವೈರಲ್ ಮಾಡಲಾಗುತ್ತೆ. 2 ವಿಡಿಯೋದಲ್ಲಿ ಅರ್ಧ ಸತ್ಯ ಎನ್ನುವಂತೆ ಆ ಮಹಿಳೆ ವಿವಸ್ತ್ರಗೊಳಿಸಿದಂತ ಸಂದರ್ಭದಲ್ಲಿ ಅವಳನ್ನ ಪೊಲೀಸರು ರೆಸ್ಕ್ಯೂ ಮಾಡ್ತಕ್ಕಂಥ ಮತ್ತು ಬಂಧನ ಪ್ರಕ್ರಿಯೆ ಮಾಡುವಂತ ವಿಡಿಯೋ ವೈರಲ್ ಆಗುತ್ತೆ. ಅದು ಪೊಲೀಸ್ ವ್ಯಾನ್ ನಲ್ಲಿ ನಡೀತಕ್ಕಂಥ ವಿಡಿಯೋ. ಈ ವಿಡಿಯೋಕ್ಕೂ ಹಿಂದೆ ಏನ್ ವಿಡಿಯೋಗಳಿತ್ತು ಅದನ್ನು ಕೂಡ ಪೊಲೀಸ್ ಕಮಿಷನರ್ ಹೇಳಿಕೆ ನಂತರ ಒಂದು ಮಾಧ್ಯಮಕ್ಕೆ ಸಿಗುತ್ತೆ. ಅದರಲ್ಲಿ ಮಹಿಳೆ ಸ್ವತಃ ತಾನೇ ವಿವಸ್ತ್ರಗೊಳಿಸುತ್ತಾ ತನ್ನ ಬಟ್ಟೆಯನ್ನು ತಾನೇ ಹರಿದುಕೊಂಡು ಒಂದು ವ್ಯಾನ್ ಅನ್ನ ಹತ್ತಾ ಇರ್ತಾರೆ. ಸೊ ಇದೆಲ್ಲ ಘಟನೆ ಹಿಂದೆ ಕಾರಣ ಏನು, ಯಾಕೆ ಈ ವಿಡಿಯೋ ಇಷ್ಟೊಂದು ತಡವಾಗಿ ಬಂತು? ನಿಜವಾಗ್ಲೂ ಮಹಿಳೆಗೆ ಅನ್ಯಾಯ ಆಗಿದ್ರೆ, ವಿವಸ್ತ್ರಗೊಳಿಸಿದ್ರೆ ಅದೇ ದಿನ ವಿಡಿಯೋನ ಆಕೆ ಕುಟುಂಬಸ್ಥರು ಯಾಕೆ ಕೊಡ್ಲಿಲ್ಲ ಎನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದನ್ನ ಪರಿಶೀಲಿಸ್ತಾ ಹೋದಂತ ಸಂದರ್ಭದಲ್ಲಿ ಈಗ ಗ್ಯಾರಂಟಿ ನ್ಯೂಸ್ಗೆ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಇದ್ದಾರೆ. ಇವರು ಆ ಗಾಂಧಿವಾಡದಲ್ಲಿ ಆರೋಪಿತ ಮಹಿಳೆಯ ಮುಂಭಾಗದಲ್ಲಿ ಮತ್ತು ಆ ಏರಿಯಾದಲ್ಲಿ ಸಭೆಯನ್ನು ನಡೆಸಿರುವಂತ ಫೋಟೋಗಳು ಸಿಕ್ಕಿರುವಂತದ್ದು ಮತ್ತು ಜೊತೆಗೆ ಆರೋಪಿತ ಮಹಿಳೆಯೊಂದಿಗೆ ಇತರೆ 5-6 ಜನ ಆರೋಪಿಗಳು ಕೂಡ ಇದ್ದಾರೆ. ಅವರನ್ನ ಬಂಧಿಸಿದಂತೆ ಪೊಲೀಸರ ಮೇಲೆ ಒತ್ತಡ ಹಾಕಲಾಗುತ್ತೆ. ಈ ವಿಡಿಯೋಗಳನ್ನ ಇಟ್ಕೊಂಡು ಪರೋಕ್ಷವಾಗಿ ಪೊಲೀಸ್ ಇಲಾಖೆಯನ್ನ ಬ್ಲಾಕ್ ಮೇಲ್ ಕೂಡ ಮಾಡಲಾಗುತ್ತೆ ಅನ್ನುವ ಆರೋಪ ಕೇಳಿ ಬಂದಿರುವಂತದ್ದು. ಜೊತೆಗೆ ಮಹಿಳೆ ಮೇಲೆ ಈಗಾಗಲೇ 4 FIR ಏನಾಯ್ತು. ಮಹಿಳೆ ತುಂಬಾನೇ ಉದ್ರಿಕ್ತಗೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಮಾಡತಕ್ಕಂಥ ಸಂದರ್ಭವನ್ನು ಕೂಡ ವಿಡಿಯೋದಲ್ಲಿ ನಾವು ಗಮನಿಸಿದ್ದೇವೆ. ಇಬ್ಬರು PSI ಕೂಡ ಗಾಯಗೊಂಡಿರುವ ವಿಡಿಯೋಗಳನ್ನ ಕೂಡ ನಾವು ನೋಡಿದ್ದೇವೆ. ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಈತ ಬೊಮ್ಮಾಜಿ ಅಂತ ಪ್ರಶಾಂತ್ ಬೊಮ್ಮಾಜಿ ಅನ್ನೋ ಯುವಕ ಏನಂತಾನೆ, ಈತನ ಮರ್ಮಾಂಗಕ್ಕೆ ಈ ಆರೋಪಿತ ಮಹಿಳೆಯ ಒದಿಯುವಂತ ವಿಡಿಯೋವನ್ನು ಕೂಡ ನೋಡಿದ್ವಿ. ಎಲ್ಲವನ್ನೂ ಗಮನಿಸಿದಾಗ ವಿಡಿಯೋ ಇಷ್ಟೊಂದು ಲೇಟ್ ಆಗಿ ಯಾಕೆ ಬಂತು ಅಂದಾಗ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕಡೆ ಈಗ ಅನುಮಾನದ ಹುತ್ತ ತೆರಳುತ್ತಾ ಹೋಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಅಥವಾ ತನ್ನ ಹಿಡಿತ ಸಾಧಿಸ್ಲಿಕ್ಕೆ ಅಥವಾ ಯಾವುದೋ ಒಂದು ಉದ್ದೇಶವನ್ನು ತೀರಿಸಿಕೊಳ್ಳಿಕ್ಕೆ ಈ ವಿಡಿಯೋನ ಹರಿಬಿಟ್ರೆ ಅನ್ನುವ ಪ್ರಶ್ನೆ ಮೂಡಿ ಬರ್ತಾ ಇದೆ ವಿದ್ಯಾ.